ಒಂದು ಕ್ಯಾಂಪ್ ಅನ್ನ ನಡೀತಿದೆ ಅಂತ ಗೊತ್ತಿಲ್ಲಾಗಿತ್ತು. ಈ ರೀತಿ ಒಂದು ವೈದ್ಯಕೀಯ ಕ್ಯಾಂಪ್ ಇದೆ ಬನ್ನಿ ಅಂತ ಅಷ್ಟೇ ಮೆಸೇಜ್ ಇತ್ತು. ಬಟ್ ಇಟ್ ವಾಸ್ ಆರ್ಗನೈಸ್ಡ್ ಇನ್ ಸಚ್ ಎ ಫಂಟಾಸ್ಟಿಕ್ ವೇ. ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಯು ಡಾಕ್ಟರ್ ಅಂಡ್ ಸ್ಪೆಸಿಫಿಕಲಿ ಮೇಡಮ್ ಗೆ. ಇವತ್ತು ನಮ್ಗೆ ಗೊತ್ತಾಯ್ತು ಆರೋಗ್ಯ ಎಷ್ಟು ಮಟ್ಟಿಗೆ ನಮಗೆ ಸುಮಾರು ಸಲ ನಾವು ನೋಡಿದ್ದೇವೆ, ಡಾಕ್ಟರ್ ಕಡೆ ಹೋಗ್ತೇವೆ, ಟ್ರೀಟ್ಮೆಂಟ್ ತಗೊಳ್ತೇವೆ. ಆದ್ರೆ ಇವತ್ತು ಮುಕ್ತವಾಗಿ ಡಾಕ್ಟರ್ ನಮ್ಮ ಹತ್ರ ಹೇಳಿದ್ರು ನೀವು ಏನು ಮಾಡಬೇಕು. ಯು ಆರ್ 40+ ಅಂತ ಹೇಳಿದಾಗ ಡಾಕ್ಟರ್ ನನಗೆ ಇವತ್ತು ಅನಿಸ್ತಾ 40+. ನಾನು ಆಕ್ಚುಲಿ 30 ಅಂತ ತಿಳ್ಕೊಂಡಿದ್ದೆ, ಬಟ್ ಇವತ್ತು ಹೇಳಿದಾಗ ನನಗೆ 40 ಕ್ರಾಸ್ ಆಯ್ತು ಅಂತ ನನಗೆ ಅನಿಸ್ತು. ಇನ್ಫ್ಯಾಕ್ಟ್ ಇಟ್ ವಾಸ್ ಎ ವೆರಿ ಗ್ರೇಟ್ ಬಿಟ್ ಆಫ್ ಅಡ್ವೈಸ್. 40+ ಆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿ ಸುಮಾರು ಡಾಕ್ಟರ್ ಹೇಳ್ತಾರೆ. ಬಟ್ ಇವತ್ತು ಅದು ಅನಿಸ್ತು, ನಿಜಕ್ಕೂ ಇವತ್ತು ಅನಿಸ್ತು. ಎಸ್, ದಿ ಮೋಸ್ಟ್ ಆಫ್ ದಿ ಅಡ್ವೊಕೇಟ್ಸ್ ನಾವೆಲ್ಲ ಅಬೌವ್ 40. ಹೀಗಾಗಿ ನೀವು ಹೇಳಿದಂತ ಟಿಪ್ಸ್ ನಿಜಕ್ಕೂ ಪಾಲನೆ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಡಾಕ್ಟ್ರೇ ನಮಗೆ ಲಾಸ್ಟಿಗೆ ಅವ್ರ ಕಡೆ ನಮ್ಮ ಪ್ರಾಕ್ಟೀಸ್ ಬಿಟ್ಟು ಡಾಕ್ಟರ್ ಕಡೆ ಓಡಾಡುವಂಥ ಒಂದು ಸ್ಥಿತಿ ಬರ್ಬೋದು. ವಿಶೇಷವಾಗಿ ಇವತ್ತು ಸ್ಟಾಫ್ಗಳು ಸ್ಪೆಸಿಫಿಕ್ಲಿ ಬ್ಲಡ್ ಅನ್ನು ತಗೊಂಡವರು, ನಮ್ಮ ಮಿಸಸ್ ಯಾವಾಗಲೂ ಬೇರೆ ಕಡೆ ಹೋಗಿ ಬ್ಲಡ್ ತಗೊಂಡಾಗ ಸಾಕಷ್ಟು ಇದನ್ನು ಮಾಡ್ತಾರೆ. ಯಾಕಂದ್ರೆ ಶಿ ಇಸ್ ವೆರಿ ಮಚ್ ಅಲರ್ಜಿಕ್ ಟು ದಟ್. ಅವರ ಅದನ್ನು ಪ್ರೀಟ್ ಮಾಡಿದ ತಕ್ಷಣ ಅವರಿಗೆ ಯಾರು ಅವ್ರು ಹಿಡಿಲೇಬೇಕು. ಅದರಿಂದ ಅಷ್ಟು ಸಾಫ್ಟ್ ಆಗಿ ಅವ್ರು ಮಾಡಿದ್ರು. ನಿಜಕ್ಕೂ ಥ್ಯಾಂಕ್ ಯು ಮ್ಯಾಮ್. ಅದೇ ರೀತಿ ಹೈಟು ವೇಟು, ನಮಗೂ ಆಕ್ಚುಲ್ ವೇಟ್ ಎಷ್ಟು ಗೊತ್ತಿಲ್ಲ, ಹೇಳ್ತಿದ್ದೇವೆ ವೇಟ್ ಇವತ್ತು ನನ್ನ ಮಿಸಸ್ ಮುಂದೆ ವೇಟ್ ಗೊತ್ತಾಗ್ಬಿಡುತ್ತೆ. ಹಿಂಗಾಗಿ ಶಿ ವೆರಿ ಕಾನ್ಫಿಡೆಂಟ್ ದಟ್ ಇನ್ ದಟ್ ವೇಟ್ ಥ್ರೂ ಔಟ್ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಗುಡ್. ಆ್ಯಂಡ್ ಲಾಸ್ಟ್ಲಿ ಎಲ್ಲದೂ ಮುಗಿದ ನಂತರ ನಾವಂತೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಹೋಗ್ತೇವೆ. ಹೋದಾಗ ನಮಗೆಲ್ಲ ಫ್ರೂಟ್ಸ್ ಕೊಡೋದು, ಬ್ಲಡ್ ಡೊನೇಟ್ ಮಾಡಿದ ನಂತರ ಫ್ರೂಟ್ಸ್ ಹಂಪಲುಗಳನ್ನು ಕೊಡ್ತಾರೆ. ಆದ್ರೆ ಮೇಡಮ್ ಯು ಹ್ಯಾವ್ ಟೇಕನ್ ಅಪ್ ದ ಟ್ರಬಲ್ ಆಫ್ ಗಿವಿಂಗ್ ಅಸ್ ದಿ ಫ್ರೂಟ್ಸ್. ಒಂದು ಸಣ್ಣ ಡ್ರಾಪ್ ಆಫ್ ಬ್ಲಡ್ ತಗೊಂಡು ನೀವು ಆ ಫ್ರೂಟ್ಸ್ ಕೊಟ್ಟಿದ್ದೀರಿ. ಇನ್ಫ್ಯಾಕ್ಟ್ ಇಟ್ ವಾಸ್ ಎ ಗ್ರೇಟ್ ಗೆಸ್ಚರ್ ಫ್ರಮ್ ಯು. ಅಲ್ಲ, ಇಟ್ ವಾಸ್ ಎ ಗ್ರೇಟ್ ನೋಡಿ, ದಟ್ ವಾಸ್ ದಿ ಸ್ಪಿರಿಟ್. ಅಂದ್ರೆ ನೀವು ಜಂಕ್ ಫುಡ್ ಅನ್ನು ಬಿಟ್ಟು ಫ್ರೂಟ್ಸ್ ಅನ್ನ ತಗೊಳ್ಳಿ ಅಂತ ಒಂದು ಉಪದೇಶವೂ ಸಹ ಫ್ರೂಟ್ಸ್ ಕೊಡೋದ್ರ ಮುಖಾಂತರ ಹೇಳಿ ಇವತ್ತು ಇಷ್ಟು ಸುಂದರವಾದ ಒಂದು ಕಾರ್ಯಕ್ರಮ. ವಿ ಹ್ಯಾಡ್ ಲಾಟ್ ಆಫ್ ಟಿಪ್ಸ್, ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆನ್ ಮೆಡಿಕಲ್ ಫೀಲ್ಡ್. ನಾನು ಕೆಮ್ತಾ ಇರಬೇಕಾದ್ರೆ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ರು. ನನಗೇನೋ ಒಂದು 2-3 ದಿನದಿಂದ ನನಗೆ ಬಹಳ ಬೇಸರ ಅನಿಸ್ತಾ ಇತ್ತು. ಏನಪ್ಪ ನನಗೇನೋ ತೊಂದರೆ ಆಗಿದೆಯೋ, ನಾನೆಲ್ಲರೂ ಹೋಗಿ ಮತ್ತೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಇವತ್ತು ಅವರು ಹೇಳಿದ್ರು ಇದು ಎಂಥದ್ದು ಇಲ್ಲ, ಇಟ್ ಬಿಕಾಸ್ ಆಫ್ ಯರ್ ಸ್ಟ್ರೆಸ್ ಅಂತ ಹೇಳಿದಾಗ ನಿಜಕ್ಕೂ ಯು ಹ್ಯಾವ್ ಸೇವ್ಡ್ ಮೈ ಮನಿ ಅಂಡ್ ಯು ಹ್ಯಾವ್ ಸೇವ್ಡ್ ಮೈ ಟೈಮ್. ಇಟ್ಸ್ ರಿಯಲಿ ಅಲ್ಲ, ನಿಜಕ್ಕೂ ನಾನು ಅದನ್ನೇ ವಿಚಾರ ಮಾಡ್ತಾ ಇದ್ದೆ. ಮಿಸಸ್ ಹೇಳಿದ್ದೆ ಎಲ್ಲರಿಗೂ ಒಂದ್ಸಲ ಸ್ಕ್ಯಾನ್ ಮಾಡಿಸುವ ಅಂತ ಹೇಳಿ. ಬಟ್ ಇವತ್ತು ಡಾಕ್ಟರ್ ಹೇಳಿದ್ರು ಏನೂ ಇಲ್ಲ, ನಥಿಂಗ್ ಟು ವರಿ ಅಬೌಟ್ ಇಟ್, ಯುವರ್ ಹೆಲ್ತ್ ಯು ಆರ್ ಪರ್ಫೆಕ್ಟ್ಲಿ ಆಲ್ರೈಟ್, ಒನ್ಲಿ ಥಿಂಗ್ ಬಿಕಾಸ್ ಆಫ್ ಪ್ರೆಸ್ ಅಂಡ್ ಸ್ಟ್ರೆಸ್ ಅಂತ ಹೇಳಿದ್ರು. ಸೊ ಯು ಹ್ಯಾವ್ ಸೇವ್ಡ್ ಮೈ ಮನಿ ಆ್ಯಂಡ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ಲರ ಪರವಾಗಿ ಇದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇಷ್ಟು ಮೆಟ್ರಿಕ್ಯುಲಸ್ ಆಗಿ ಇಲ್ಲಿ ಬಂದು ನೋಡಿದಾಗ ನಮ್ಮ ಬಾರ್ ರೂಮ್ ಅಂತಾನೆ ನಮ್ಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ನೀಟಾಗಿ ಎಲ್ಲದನ್ನ ಅರೇಂಜ್ ಮಾಡಿದ್ದು ಒಂದು ಹಾಸ್ಪಿಟಲ್ ಬಂದಂತ ಒಂದು ವಾತಾವರಣ ಇತ್ತು. ಸೊ ಎಲ್ಲರ ಪರವಾಗಿ, ನಮ್ಮೆಲ್ಲ ವಕೀಲರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ, ಡಾಕ್ಟರ್ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ವೆರಿ ಸಕ್ಸಸ್ ಇನ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಮ್ಯಾಮ್.